ಸೊ ಕಳೆದ ವರ್ಷದ IPL ಮುಗಿದ ಮೇಲೆ ದಿನೇಶ್ ಕಾರ್ತಿಕ್ ಅವರು ರಿಟೈರ್ಮೆಂಟ್ ತೊಗೊಂಡಿದ್ದು ನಮಗೆಲ್ಲ ಗೊತ್ತೇ ಇದೆ. ಸೊ ಈಗಾಗಲೇ IPLನಲ್ಲಿ ಎಲ್ಲ ಫ್ರಾಂಚೈಸಿಗಳು ಮೆಗಾ ಆಕ್ಷನ್ನಲ್ಲಿ ಘಟಾನುಘಟಿ ಆಟಗಾರರನ್ನು ಬಿಡ್ ಮಾಡಬೇಕು ಅಂತ ಸೀಕ್ರೆಟ್ ಆಗಿ ತಯಾರಿಯನ್ನು ನಡೆಸ್ತಿವೆ. ಹೀಗಾಗಿ RCBಯ ಒಂದು ಫಿನಿಷರ್ ಆದಂತಹ ದಿನೇಶ್ ಕಾರ್ತಿಕ್ ಅವರು ರಿಟೈರ್ಮೆಂಟ್ ಆದ ನಂತರ ಅವರ ಪ್ಲೇಸನ್ನು ಯಾರು ರಿಪ್ಲೇಸ್ ಮಾಡಬೇಕು ಅಂತ ಈಗ ತುಂಬಾ ಚಿಂತೆಯಾಗಿದೆ. ಹೀಗಾಗಿ RCB ತಂಡ ಇಶಾನ್ ಕಿಶನ್ ಅವರನ್ನು ಬಿಡ್ ಮಾಡಲು ಎಲ್ಲ ಸಿದ್ಧತೆಗಳನ್ನು ನಡೆಸಿದೆ. ಇಶಾನ್ ಕಿಶನ್ ಕೂಡ ಯುವ ಬ್ಯಾಟರ್ ಮತ್ತು ವಿಕೆಟ್ ಕೀಪರ್. ಇದರಿಂದ RCBಗೆ ದೊಡ್ಡ ಲಾಭ ಆಗಲಿದೆ ಅಂತ ಮಾತುಗಳು ಕೇಳಿ ಬರ್ತಿವೆ. ಒಂದು ವೇಳೆ ಇಶಾನ್ ಕಿಶನ್ ಅವರು RCBಯನ್ನು ಸೇರಿಕೊಂಡ್ರೆ ತಂಡಕ್ಕೆ ಅಪಾರ ಶಕ್ತಿ ಸಿಕ್ಕಂತಾಗುತ್ತದೆ. ಅಲ್ಲದೆ ಮುಂಬರುವ IPLನಲ್ಲಿ ಫಾಫ್ ಡು ಪ್ಲೆಸಿಸ್ ಅವರು ಆಡುವುದು ತುಂಬಾ ಅನುಮಾನವಾಗಿದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇಶಾನ್ ಕಿಶನ್ ಅವರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿರೋದ್ರಿಂದ RCBಗೆ ಆರಂಭಿಕವಾಗಿ ತುಂಬಾ ಒಂದು ದೊಡ್ಡ ಪಾತ್ರವನ್ನು ತುಂಬಲಿದ್ದಾರೆ. ಸೊ ಓಪನರ್ ಆಗಿ ಚಾನ್ಸ್ ಸಿಗದೇ ಇದ್ರೂ ಕೂಡ 4 ಅಥವಾ 5ನೇ ಪ್ಲೇಸ್ನಲ್ಲಿ ಆಡುವಂಥ ಪಾಸಿಬಿಲಿಟೀಸ್ ತುಂಬಾ ಇವೆ. ಜೊತೆಗೆ ವಿಕೆಟ್ ಕೀಪಿಂಗ್ನ ಒಂದು ಸ್ಕಿಲ್ಸ್ ಕೂಡ ಚೆನ್ನಾಗಿರೋದ್ರಿಂದ ದಿನೇಶ್ ಕಾರ್ತಿಕ್ ಅವರ ಪ್ಲೇಸ್ಗೆ ಸೂಕ್ತವಾದ ವ್ಯಕ್ತಿ ಅಂತ ಇಶಾನ್ ಕಿಶನ್ ಅವರ ಮೇಲೆ ನಂಬಿಕೆ ಇಟ್ಟಿದೆ. ಜೊತೆಗೆ ನಮ್ಮ ಕನ್ನಡಿಗರಾದಂತಹ KL ರಾಹುಲ್ ಮತ್ತು ದೇವದತ್ ಪಡಿಕ್ಕಲ್ ಕೂಡ RCB ಟೀಮನ್ನು ಜಾಯ್ನ್ ಆಗಲಿದ್ದಾರೆ ಅಂತ ಸುದ್ದಿಗಳು ತುಂಬಾ ಹರಿದಾಡ್ತಾ ಇವೆ. ಇದರ ಬೆನ್ನಲ್ಲೇ ಈಗ ಇಶಾನ್ ಕಿಶನ್ ಅವರನ್ನು ಟ್ರೇಡ್ನ ಮೂಲಕ ಈಗ ಮುಂಬೈ ತಂಡದಿಂದ RCB ತಂಡಕ್ಕೆ ತಗೊಳ್ಳುವಂಥ ಪ್ಲಾನ್ಗಳು ತುಂಬಾ ನಡೀತಿವೆ. ಹೀಗಾಗಿ 2025ರ ಒಂದು IPLನಲ್ಲಿ ತುಂಬಾ ಚೇಂಜಸ್ಗಳನ್ನು ನಾವು ನೋಡ್ಬೋದು. ಪ್ರತಿಯೊಂದು ಟೀಮ್ನಲ್ಲೂ ದೊಡ್ಡ ದೊಡ್ಡ ಆಟಗಾರರನ್ನೇ ಈಗ ಟ್ರೇಡ್ ಮಾಡಲು ಎಲ್ಲ ಟೀಮ್ಗಳು ನೋಡ್ತಿವೆ. ಜೊತೆಗೆ 4 ರಿಂದ 6 ಪ್ಲೇಯರ್ಸ್ಗಳನ್ನು ರಿಟೈನ್ ಮಾಡುವ ಒಂದು ಅವಕಾಶವನ್ನು BCCI ಕೊಟ್ಟಿದೆ. ನಮ್ಮ RCB ಟೀಮ್ ಕೂಡ ಮೊದಲಿನ ಸೀಸನ್ಗಳಿಗಿಂತ ಈ ಸೀಸನ್ನಲ್ಲಿ ಕನ್ನಡಿಗರನ್ನು ಪರ್ಚೇಸ್ ಮಾಡಬೇಕು ಅಂತ ತುಂಬಾ ಇಂಟ್ರೆಸ್ಟನ್ನು ತೋರಿಸ್ತಿದೆ. ಸೊ ಹೀಗಾಗಿ 2025ರ ಒಂದು ಮೆಗಾ ಆಕ್ಷನ್ ಅಂದರೆ ಡಿಸೆಂಬರ್ ಅಥವಾ ಜನವರಿಯಲ್ಲಿ ನಡೆಯುವಂಥ ಒಂದು ಮೆಗಾ ಆಕ್ಷನ್ ಮೇಲೆ ತುಂಬಾ ಒಂದು ಕ್ಯೂರಿಯಾಸಿಟಿಗಳು ಹೆಚ್ಚಾಗಿವೆ. ಸೊ ನಮ್ಮ RCB ಟೀಮಿಗೆ ಯಾವ ಒಂದು ಪ್ಲೇಯರ್ ಬಂದರೆ ಸೂಕ್ತ ಅಂತ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.